ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿರಿ, ನಾನು ಸ್ವಲ್ಪ ಮನೆ ಕ್ಲೀನಿಂಗದ ಕೆಲಸ ಇಟ್ಕೊಂಡಿದ್ದೀನಿ. ಮನೆ ಅಂದರೆ ಪೂರ ಮನೆಯಲ್ಲ, ಇವತ್ತು ಸ್ವಲ್ಪ ಗ್ಯಾಲರಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಪಾಟ್ ಇಟ್ಟಿರ್ತೀನಲ್ರಿ, ಇದು ಪಾಟ್ಗಳು ಎಲ್ಲ ಸ್ವಲ್ಪ ಅಲ್ಲಿ ಮಣ್ಣೆಲ್ಲ ಬಿದ್ದಿರ್ತದೆ ರೀ ಪಾಟ್ ಇಟ್ಟಿದ್ದು. ಆಮೇಲೆ ಇದು ಮೇಲೆ ಗ್ಲಾಸ್ ಇತ್ತು ರೀ, ಅದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು. ಅದರ ಸಲ ಗ್ಲಾಸ್ ತೆಗೆದುಬಿಟ್ಟೆ. ಆ ಗ್ಲಾಸ್ ತೆಗೆದು ಹೊರಗಡೆ ಇಟ್ಟಿರಿ. ಆಮೇಲೆ ಇದು ಪಾಟ್ ಇಡೋ ಜಾಗ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಮಣ್ಣು ಬಿದ್ದೆಲ್ಲ ಇದು ಆಗಿ ಹೊಲಸಾಗಿತ್ತು ರೀ. ಅದೆಲ್ಲ ತೆಗಿಯಾಕತ್ತೀನಿ ನೋಡ್ರಿ. ಅದೆಲ್ಲ ಸ್ವಚ್ಛ ಮಾಡಿ ಇಡಬೇಕಂತ ಹೇಳಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೇನೆ ರೀ. ಮತ್ತು ಇಲ್ಲಿ ಮೇಲೆ ಗುಬ್ಬಿ ಭಾಳ ಬರ್ತಾವ್ರಿ. ಆಮೇಲೆ ಪಾರಿವಾಳ ಬರ್ತಾ ಇರ್ತಾವ್ರಿ. ಪಾರಿವಾಳ ಒಂದು ಸ್ವಲ್ಪ ನಾವು ಯಾರು ಮನೆಯಿಲ್ಲ ಅಂತ ಅಂದ್ರೆ ಅಲ್ಲಿ ಮತ್ತು ಗೂಡು ಕಟ್ಟಿ ಮೊಟ್ಟೆನೇ ಇಡ್ತಾವ್ರಿ. ಮನೆ ಹತ್ರ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಪಾರಿವಾಳ ಬರಬಾರ್ದು ಮತ್ತು ಗೂಡು ಕಟ್ಟಬಾರ್ದು ಅಂತ ಹೇಳ್ತಾರೆ ರೀ. ಅದ್ರ ಸಲುವಾಗಿ ಪಾರಿವಾಳ ಬರಲ್ದಾಗ ನಾನು ನೋಡ್ಕೋತೀನಿ. ಅದಕ್ಕೆ ಇದು ಎಲ್ಲ ನೋಡಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಎಲ್ಲ ಮತ್ತು ಪಾಟ್ಗಳನ್ನು ಅದರ ಜಾಗಕ್ಕೆ ಇಟ್ಟು ಮತ್ತೆಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ಇಷ್ಟು ಸ್ವಲ್ಪ ಮೇಲಿಂದ ಮೇಲೆ ಮಾಡ್ಕೋತಿದ್ರೆ ಕ್ಲೀನ್ ಇರ್ತದೆ ರೀ ಗ್ಯಾಲ್ರಿನೂ. ಇಲ್ಲಾಂದ್ರೆ ಅದೆಲ್ಲ ಪಕ್ಷಿಗಳು ಬಂದೆಲ್ಲ ಗಲೀಜು ಮಾಡಿ ಹೋಗ್ಬಿಡ್ತಾವ್ರಿ. ನಾನು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಅಡ್ಡಾಡಬೇಕಾದ್ರೆ ನನಗೂ ಟೈಮ್ ಸಿಕ್ಕಿರಲ್ಲ ರೀ. ಯಾವಾಗ ಮನೆಯಾಗ ಇರ್ತೀನಿಲ್ಲ ಅವಾಗ ಇಷ್ಟು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಸ್ವಲ್ಪ ಮನೆಯಲ್ಲಿ ಇದನ್ನು ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಇದೆಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ. ನೋಡಿರಿ, ಇದೆಲ್ಲ ಕ್ಲೀನಿಂಗ್ ಕೆಲಸ ಸ್ವಲ್ಪ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀರಿದು ಏನು ಪ್ರಾಬ್ಲಮ್ ಇರಲ್ಲ ರೀ ನಮ್ಮಲ್ಲಿ. ಯಾವಾಗ 24 hours ನೀರು ಇರ್ತದಲ್ಲ, ಯಾವಾಗ ಬೇಕಾದಾಗ ನಾವು ಕ್ಲೀನ್ ಮಾಡ್ಕೋಬೋದು ರೀ. ಡೈಲಿ ನೀರು ಹಾಕ್ತಾ ತೊಳೆದ್ರೂ ಕ್ಲೀನ್ ಇರ್ತದೆ ರೀ. ನಾನು ಒಮ್ಮೊಮ್ಮೆ ಊರಿಗೆ ಅದು ಹೋದ್ರೆ ಫಂಕ್ಷನ್ಗೆ ಅದು ಹೋದ್ರೆ ಅಷ್ಟೇ ಟೈಮ್ ಸಿಗಂಗಿಲ್ಲ ರೀ. ಮನೇಲಿದ್ದಾಗ ಮಾತ್ರ ಮಾಡ್ತಾಯಿರ್ತೀನಿ ನಾನು. ನಮ್ಮನೆ ಕೆಲಸ ನಾವು ಮಾಡ್ಕೊಳ್ತಾನೆ ಇರ್ಬೇಕಲ್ಲ ರೀ. ಎಷ್ಟು ನಮಗೇನು ನೀಗೋದಿಲ್ಲ ಆಗೋದಿಲ್ಲ ಅಂದ್ರೂ ಮಾಡ್ತಾನೆ ಇರ್ಬೇಕು ರೀ ನಮ್ಮ ಕೆಲಸಗಳನ್ನು. ಮತ್ತು ಹಾಗೆ ಊಟ ನಾಷ್ಟನೂ ಮಾಡ್ಕೊಂಡು ತಿಂತಾನೆ ಇರ್ಬೇಕು ರೀ. ಇದು ನೋಡಿರಿ, ಇದು ಸ್ವೀಟ್ ಕಾರ್ನ್ ತಂದಿದ್ನಲ್ಲ, ಅದ್ರ ಸಲುವಾಗಿ ಮಧ್ಯಾಹ್ನ ಇದು ಬಾಯ್ಲ್ ಮಾಡ್ತೀನಿ ಅಂತ ಇದು ರೆಡಿ ಮಾಡ್ಕೊಂಡೇನಿ ರೀ. ಹಂಗೆ ಇದು ಕಸ್ತೂರಿ ನಿವಾಸ ಪಿಕ್ಚರ್ ರಾಜ್ಕುಮಾರ್ ನೋಡ್ಬೇಕಂತ ಭಾಳ ದಿವ್ಸದ ಆಸೆ ಐತ್ರಿ ನನಗೆ. ಅದ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೆ ಬರ್ತಿತ್ತು ರೀ ಯಾವಾಗಲೂ. ಅದಕ್ಕೆ ಇದು ಒಂದು ಕಲರ್ಸ ಮಾಡಿ ಹಾಕಿದ್ದಾರೆ ಕಲರ್ಸ್ ಒಳಗೆ. ಅದಕ್ಕೆ ರಾಜ್ಕುಮಾರ್ ಒಂದು ಪಿಕ್ಚರ್ ಕೂತ್ಕೊಂಡೀನಿ ನೋಡಿರಿ. ಕಸ್ತೂರಿ ನಿವಾಸ ಬೆಸ್ಟ್ ಫಿಲ್ಮ್ ಐತೆ ನೋಡಿರಿ. ನಾನು ಫಸ್ಟ್ ಟೈಮ್ ನೋಡಿದ್ನಿ ಈಗ. ಯಾಕೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಾಗ ನೋಡೋಕ್ಕಾಗಿರಲಿಲ್ಲ. ಕಲರ್ ಮಾಡಿದ್ಮೇಲೆ ಇದು ನೋಡೋಕೆ ಕೂತ್ಕೊಂಡೀನಿ. ರಾಜ್ಕುಮಾರ್ ಒಂದು ಬೆಸ್ಟ್ ಫಿಲ್ಮ್ ಅನ್ನಿಸ್ತು ನೋಡ್ರಿ ನನಗೆ. ಇದು ಕಲರ್ ಮಾಡಿದ್ದೂ ಭಾಳ ಚಲೋ ಕಾಣಕತ್ತಿತ್ತು ರೀ. ಹಂಗಾಗಿ ಅದು ಪಿಕ್ಚರ್ ಒಂದು ಮುಗಿಸಿದ್ನಿ ರೀ ಮಧ್ಯಾಹ್ನ. ಬೆಳಗ್ಗೆ ಅಷ್ಟೆಲ್ಲ ಕೆಲಸ ಮುಗಿಸಿ ಟಿಫಿನ್ ಮಾಡಿ ಕುಂತಿದ್ದೆ ರೀ ನೋಡ್ಕೋತ. ಹಾಗೆ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿದ್ನಲ್ಲ ರೀ, ಅದನ್ನೂ ತಿಂತಾ ನೋಡ್ಕೋತ ಕೂತ್ಕೊಂಡಿದ್ದೆ ನಾನು. ಎಲ್ಲರೂ ಅಂತಿದ್ರು ಕಸ್ತೂರಿ ನಿವಾಸ್ ಪಿಕ್ಚರ್ ಚಲೋ ಇದೆ ಅಂತ. ಬಟ್ ನಂಗೆ ನೋಡೋಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ನಮ್ಮ ಟಿ ವಿಯಲ್ಲೇ ಹಾಕ್ಕೊಂಡು ನೋಡಿದ್ದೆ ರೀ. ಬೆಸ್ಟ್ ಫಿಲ್ಮ್ ಐತೆ ನೋಡಿರಿ. ರಾಜ್ಕುಮಾರ್ ಅಂತ ಗುಣ ಎಲ್ಲರಿಗೂ ಇರಬೇಕು ನೋಡಿರಿ. ಇದು ನೋಡಿರಿ, ಇದು ಅಡುಗೆ ಮನೆಗೆ ಬಂದೆ ಪಿಕ್ಚರ್ ಮುಗಿಸಿ ಬಂದು ಇದು ಎಲ್ಲ ಸ್ವಲ್ಪ ಮಿಕ್ಸರ್ ಒಂದು ಭಾಳ ದಿವಸದಿಂದ ಹೊಲಸಾಗಿತ್ತು ರೀ. ಅದು ತೊಳಿಬೇಕಂತ ಅನ್ಕೊಂತ ಕೂತಿದ್ದೆ. ಟೈಮೇ ಸಿಕ್ಕಿಲ್ಲ ರೀ. ಅದಕ್ಕೆ ಇವತ್ತು ಮತ್ತು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿರಿ ನಾನು. ಮಿಕ್ಸಿ ಹೊಲಸಾತಂದ್ರೆ ಅದು ಕ್ಲೀನ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ರೀ. ಅದು ಮೇಲಿನ ಮೇಲೆ ಮಾಡ್ತಾ ಇರ್ಬೇಕು ರೀ. ಅದಕ್ಕೂ ಟೈಮ್ ಸಿಗಂಗಿಲ್ಲ. ನಾನು ಹಾಗೆ ಇಟ್ಟಿರ್ತೀನಿ. ಈಗ ಮತ್ತು ಅದು ಟೂತ್ ಬ್ರಷ್ ತೊಗೊಂಡು ಮತ್ತು ಅಲ್ಲೆಲ್ಲ ಸೈಡಿಗೆ ಅಲ್ಲಿ ಇಲ್ಲಿ ಸಂದಿಗೆ ಒಂದೆಲ್ಲ ತೊಗೊಂಡಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಟೂತ್ ಬ್ರಷ್ ಇಲ್ಲೇ ಸೋಪ್ ಹಚ್ಚಿ ಅದೊಂದು ಸ್ವಲ್ಪ ಸ್ವಚ್ಛ ಕ್ಲೀನ್ ಮಾಡಿ ಇಟ್ಟನೆ ಅಂದ್ರೆ ಅದು ಒಂದು ಕೆಲಸ ಮುಗಿತೈತೆ ರೀ ನನಗೆ. ಇನ್ನೂ ಇದಾವೆ ಅದು ಇದು ಸಣ್ಣ ಪುಟ್ಟ ಯಾವಾಗ ಏನೇನು ಆಗ್ತೈತೆ ಅದನ್ನ ಮಾಡ್ಕೋತ ಹೋಗ್ತಿರ್ತೀನಿ ರೀ. ನಾನು ಭಾಳ ಪ್ರೆಷರ್ ತೊಗೊಂಡು ಟೆನ್ಷನ್ ತೊಗೊಂಡು ಏನು ಮಾಡಲ್ಲ ರೀ. ಸಾವಕಾಶ ಮಾಡ್ತಾ ಇರ್ತೀನಿ. ಈಗ ಮಿಕ್ಸರ್ ಒಂದು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿರಿ. ಕೆಲವೊಬ್ರು ಹೇಳ್ತಿರ್ತಾರೆ ಈಗೇನು ನೀಗಂಗಿಲ್ಲ, ಏನು ಕೆಲಸ ನೀಗಂಗಿಲ್ಲ, ಮಂದಿ ಹಚ್ಕೊಳಂಗಿಲ್ಲ ಹಂಗೆ ಅಂತ. ನಾವೇನು ಕೆಲಸ ನೀಗಿಸ್ಲಾರ್ದನ ಮಂದಿ ಹಚ್ಕೊಳ್ಳಾರ್ದ ನಮ್ಮ ಯಜಮಾನ್ರ ಸತ್ತು 20 ವರ್ಷ ಆತು ರೀ. 20 ವರ್ಷದಲ್ಲಿ ನನ್ನ ಮಕ್ಕಳನ್ನೂ ಸೆಟ್ಲ್ ಮಾಡಿದ್ದೀನಿ ನಾನು. ನನ್ನ ಜೀವನದಲ್ಲಿ ನಾನು ಸೆಟ್ಲ್ ಇದ್ದೀನಿ ಈಗ. ಅದನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ರೀ. ಬರೀ ಸಣ್ಣ ಪುಟ್ಟ ವಿಷಯಕ್ಕೆ ಮಾತಾಡೋದನ್ನು ಹೆಚ್ಚು ಇದು ಮಾಡಿರ್ತಾರೆ ಮಂದಿ. ಅಂಥ ಮಂದಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ಮಾತಾಡೋದು ಅವ್ರ ಕೆಲಸ ಇರ್ತದೆ ಅಂದಮೇಲೆ ಅವ್ರು ಮಾತಾಡೋಕ್ಕೆ ಬಿಟ್ಬಿಡ್ಬೇಕು ರೀ ನಾವು.
ಜೀವನದಲ್ಲಿ ನಾನು ಏನೋ ತಿಳ್ಕೊಂಡಿದ್ದೀನಂದ್ರೆ ನಮ್ಮದು ಅವಶ್ಯಕತೆ ಯಾರಿಗಿದೆ, ನಮ್ಮಿಂದ ಇನ್ನೊಬ್ರಿಗೆ ಏನು ಒಳ್ಳೇದಾಗ್ತದೆ ಇದನ್ನೊಂದು ನಾನು ತಿಳ್ಕೊಂಡಿರ್ತೇನೆ ರೀ. ಫಸ್ಟ್ ನಮ್ಮ ಮನೆ ನಮ್ಮವ್ರು ಅಂತ ನಾನು ತಿಳ್ಕೊಂಡಿರ್ತೇನೆ ರೀ. ಆಮೇಲೆ ನೆಕ್ಸ್ಟ್ ಅಂತ ತಿಳ್ಕೊಂಡಿದ್ದೇನೆ ರೀ ಯಾವುದಾದ್ರೂ. ಅದಕ್ಕೆ ಫಸ್ಟ್ ನಾನು ನನ್ನ ಮಕ್ಕಳಿಗೆ ಪ್ರಾಮುಖ್ಯತೆ ಕೊಟ್ಟೆ ರೀ. ಸಿಕ್ಕವ್ರು ಇದ್ದಾಗಿಂದ ಅವ್ರಿಗೆಲ್ಲ ಓದಿಸಿದೆ, ಎಲ್ಲ ಮಾಡಿದೆ. ಈಗ ಅವ್ರ ಲೈಫು ಅವ್ರು ಹೆಂಗಿರ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಾ ಹೇಳಿದ್ರು ಅವ್ರು ಯಾರೂ ಕೇಳೋದಿಲ್ಲ ರೀ. ಯಾಕಂದ್ರೆ ಅವ್ರಿಗೆ ಸ್ವಂತ ಬುದ್ಧಿ ಇರ್ತದೆ ರೀ ಮಕ್ಕಳಿಗೆ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಚಲೋ ಅಂತೇಳಿ ಅವರು ತಿಳ್ಕೊತಿರ್ತಾರಲ್ರಿ. ಈಗ ಮಕ್ಳಿಗೂ ನಾನು ಏನೂ ಹೇಳಕ್ಕೆ ಹೋಗೋದೇ ಇಲ್ಲ ರೀ. ನಾನು ಮಕ್ಕಳು ದೊಡ್ಡ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಎಲ್ಲ ಸ್ವಂತ ಬುದ್ಧಿ ಇದೆ ರೀ. ತಾಯಿ ಹೇಳಿದ ಮಾತನ್ನು ಅವರು ಕೇಳ್ತಾರೆ, ಇಲ್ಲ ಅಂತಲ್ಲ. ಆದರೂ ಅವರು ಸ್ವಂತ ಬುದ್ಧಿ ಅನ್ನೋದು ಇರ್ತದಲ್ಲ ರೀ. ಅವ್ರಿಗೂ ವಯಸ್ಸಾಗಿದೆ, ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಜೀವನ ಏನಂತ ಅವ್ರಿಗೂ ಗೊತ್ತಿರ್ತದೆ. ಹೀಗಾಗಿ ಅವ್ರಿಗೂ ನಾ ಏನು ಜಾಸ್ತಿ ಹೇಳೋ ಅವಶ್ಯಕತೆ ಇರಲ್ಲ ರೀ. ಚಿಕ್ಕವ್ರು ಇದ್ದಾಗಿಂದ ಎಷ್ಟು ನನ್ನ ಕರ್ತವ್ಯ ಇದೆ ಅಷ್ಟು ನಾ ಮಾಡಿ ಮುಗಿಸಿದ್ದೀನಿ. ಇನ್ನು ಏನಂತಂದ್ರೆ ನಮ್ಮ ರೆಸ್ಪೆಕ್ಟ್ ನಾವು ಉಳಿಸ್ಕೊಂಡಿರೋದು ಅದೊಂದು ಮೇನ್ ಇರ್ತದೆ ರೀ. ಏನಾದ್ರೂ ಅದನ್ನ ಸಲುವಾಗಿ ನಾವು ಮಕ್ಕಳಿಗೆ ಸ್ವಲ್ಪ ಅದು ಇದು ತಪ್ಪು ಸರಿ ಇದ್ದದ್ದು ಹೇಳ್ತಿರ್ತೇನೆ ಅಷ್ಟೇ ರೀ. ಯಾಕಂದರೆ ಈ ಸಮಾಜದೊಳಗೆ ಹೆಂಗೆ ಜನ ಏನದಾರೋ ಏನು ಎಲ್ಲ ಹೆಂಗಿರ್ತಾರೆ ಅನ್ನೋದು ನಾನು ನೋಡ್ಕೊಂಡು ಬಂದಿದ್ದೀನಲ್ಲ. ಆ ಒಂದು ವಿಷಯಕ್ಕೆ ನಾನು ಮಕ್ಕಳಿಗೆ ಹೇಳ್ತಾನೆ ಇರ್ತೀನಿ. ಏನಂದ್ರೆ ನೀವು ಸ್ವಲ್ಪ ಆ ಥರ ಇರಿ, ಈ ಥರ ಇರಿ ಅಂತ. ಅದು ಬಿಟ್ಟು ನಾನು ಮಕ್ಕಳಿಗೆ ಯಾವುದು ಕೆಟ್ಟದ್ದು ಯಾವುದು ಏನು ಹೇಳ್ಕೊಡೋದಿಲ್ಲ ರೀ ನಾನು. ಯಾಕಂದ್ರೆ ಅವ್ರ ಮನಸ್ಸು ಅವ್ರಿಗೆ ಬಿಟ್ಟಿದ್ರಿ. ಅದು ಯಾವುದು ಕೆಟ್ಟದ್ದು ಒಳ್ಳೆ ಅಂತ ಆದ್ರೆ ತಿಳ್ಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರಿ. ಇದು ನೋಡಿರಿ, ನಾನು ಮತ್ತು ಸಾಯಂಕಾಲ ಇಲ್ಲಿ ನಮ್ಮ ಗ್ಯಾಲ್ರಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಹಾಲು ಬಿಸ್ಕಿಟು ತಿಂತಾಯಿದ್ದೇನೆ ರೀ. ತಿಂದು ಮತ್ತು ಕೆಳಗಡೆ ಮತ್ತು ಪ್ಲೇಸ್ಮೆಂಟ್ ಕೆಳಗೆ ಸ್ವಲ್ಪ ವಾಕ್ ಮಾಡೋಕ್ಕೆ ಹೋಗ್ತೀನಿ ರೀ. ಹೊರಗಡೆ ಅಂತ ಎಲ್ಲೂ ವಾಕಿಂಗ್ ಹೋಗೋಕ್ಕಾಗ್ತಿಲ್ಲ. ಯಾಕಂದ್ರೆ ನನಗೂ ಸ್ವಲ್ಪ ಯಾಕೋ ಸುಸ್ತಾದಂಗೆ ಆಗಿದ್ರಿ, ಬರೀ ಅಡ್ಡಾಡಿ ಮನೆಯಲ್ಲೇ ರೆಸ್ಟ್ ಮಾಡಬೇಕು ಅಂತೇಳಿ ಇಲ್ಲಿ ಬಿಸ್ಕಿಟು ಹಾಲು ಎಲ್ಲ ತಿಂತಾಯಿದ್ದೀನಿ. ಆಮೇಲೆ ಈ ಗ್ಯಾಲ್ರಿ ವ್ಯೂ ಚಲೋ ಇರ್ತಲ್ಲ ರೀ. ನಂದು ಯಾವಾಗಲೂ ಫೇವ್ರೆಟ್ ಪ್ಲೇಸ್. ಇಲ್ಲೇ ಬಂದು ಕೂತ್ಕೊಂಡ್ಬಿಡ್ತೀನಿ ರೀ ನಾನು. ಯಾವಾಗಲೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದಾಗಿ ಇರ್ಬೇಕು ರೀ. ಎಲ್ಲರ ವಿಚಾರಗಳು ಒಂದೇ ಇರ್ತವೆ. ಮೇನ್ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರಲ್ಲ ರೀ, ಅವ್ರಿಗೆ ಗೌರವ ಕೊಟ್ಟು ಅವ್ರು ಹೇಳಿದ್ದನ್ನು ಕೇಳಬೇಕು ರೀ. ಅಂದ್ರೆ ಒಂದು ಫ್ಯಾಮಿಲಿ ಉಳಿತದೆ ರೀ. ಇವತ್ತು ನನ್ನ ಮನೇಲಿ ನನಗೆ ರೆಸ್ಪೆಕ್ಟ್ ಇದೆ ರೀ. ಮಕ್ಕಳು ಯಾವಾಗಲೂ ತಂದೆ ತಾಯಿ ಗೌರವವನ್ನು ಹೆಚ್ಚಿಸ್ತಾ ಇರ್ಬೇಕು ರೀ. ಆ ಕೆಲಸನಿಗೆ ನನ್ನ ಸಣ್ಣ ಮಗಳು ಮಾಡ್ತಾಳೆ ರೀ. ಅಕ್ಕಿಗೆ ಗೊತ್ತಿದೆ, ತಾಯಿ ಮೇಲೆ ಪೂರ್ತಿ ನಂಬಿಕೆ ಇದೆ. ತಾಯಿ ಬಗ್ಗೆ ಬೇರೆ ಯಾರು ಏನು ಹೇಳಿದ್ರು ಏನು ಮಾಡಿದ್ರು ಅಕ್ಕಿಗೆ ಸ್ವಂತ ಬುದ್ಧಿ ಇದೆ ರೀ. ಅಕ್ಕಿ ತಿಳ್ಕೊತಾಳೆ ನಮ್ಮ ತಾಯಿ ಹೆಂಗೆ ಏನಂತ. ಹೀಗಾಗಿ ಅಕ್ಕಿ ನಾನು ಯಾವಾಗಲೂ ಚಲೋ ನೋಡ್ಕೊತಾಳೆ ರೀ. ಏನಂದ್ರೆ ನನಗೆ ಯಾವ ಥರದಿಂದ ಕಷ್ಟ ಆಗ್ತಿದ್ದಿಲ್ಲ ಅದನ್ನು ಕಷ್ಟನ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ರೀ ಯಾವಾಗಲೂ. ಹೀಗಾಗಿ ಅಂಥ ಒಬ್ಬ ಮಗಳ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಅಂದ್ಕೊತೀನಿ ರೀ. ಯಾಕಂದರೆ ಈಗಿನ ಕಾಲದಾಗ ಮಕ್ಕಳು ಹೇಗಿರ್ತಾರಂತ ನಿಮಗೂ ಎಲ್ಲ ಗೊತ್ತಿರ್ತದೆ. ಆದರೆ ಈ ಥರ ಒಬ್ಬ ಮಗಳನ್ನು ಪಡೀಲಿಕ್ಕೆ ನಾನು ಭಾಳ ಪುಣ್ಯ ಮಾಡೀನಿ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ದಿವ್ಸ ಕಷ್ಟಪಟ್ಟಿದ್ದೀನಿ, ಇನ್ನು ಮುಂದೆ ನಾನು ಆರಾಮಿರಲಿ ಅಂತ ಅಕ್ಕಿ ನನಗೆ ಯಾವಾಗಲೂ ಬಯಸ್ತಾಳೆ ರೀ. ನಾವು ಅದಕ್ಕೆ ಹೇಳಿದ್ದೀನಿ, ಏನೇ ಬಂದರೂ ಏನೇ ಹೋಗಲಿ ನೀನೊಬ್ಬಕ್ಕೆ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದಾಗ ಗೆಲ್ತೀನಿವ ಅಂತ ಹೇಳ್ತೀನಿ ರೀ. ಯಾಕಂದ್ರೆ ನನಗೀಗ ಅವಳೇ ನನ್ನ ಪ್ರಪಂಚ ಆಗಿಬಿಟ್ಟಿದ್ದಾಳೆ, ನನ್ನ ಸಣ್ಣ ಮಗಳು ಶ್ವೇತಾ ರೀ. ಅದಕ್ಕೆ ನಾ ಆಕೆಗೆ ಬೇರೆ ಯಾರು ಏನು ಹೇಳಿದ್ರು ಯಾರ ಮಾತಿಗೂ ಏನು ಕಿವಿ ಕೊಡೋಕೆ ಬಿಡ. ನಿಂದು ಏನೇ ಇದ್ರೂ ಡೈರೆಕ್ಟ್ ನನ್ನ ಹತ್ರ ಮಾತಾಡಂತಲೇ ಹೇಳ್ಬಿಡ್ತೀನಿ ರೀ ನಾನು. ಯಾಕಂದ್ರೆ ನಾವು ಏನೇ ಇದ್ರೂ ಸಮಸ್ಯೆ ಬಗೆಹರಿಸ್ಕೋಬೇಕ್ರಿ. ಅದರ ನಡು ಇನ್ನೊಬ್ಬರು ಬರಬಾರ್ದು ರೀ ಯಾರಾಗಲಿ. ಯಾಕಂದ್ರೆ ಇನ್ನೊಬ್ಬರು ಬಂದುಬಿಟ್ರು ಅಂದ್ರೆ ಅಲ್ಲಿ ನಮ್ಮ ಸಂಸಾರನೇ ಹಾಳಾಗಿ ಹೋಗ್ಬಿಡ್ತದೆ. ಅದಕ್ಕೆ ಏನೇ ಇದ್ರೂ ನಮ್ಮಿಬ್ಬರು ಮನಸ್ಸು ಒಂದಿದೆ ರೀ, ನಂದು ನನ್ನ ಸಣ್ಣ ಮಗಳದು. ಇಬ್ಬರು ಏನೇ ಇದ್ರೂ ಕೂತ್ಕೊಂಡು ಬಗೆಹರಿಸ್ತೀವಿ ರೀ. ಏನೇ ಹೆಚ್ಚು ಕಡಿಮೆ ಬಂದ್ರೂ ಇಬ್ಬರು ನಾವು ನೋಡ್ಕೋತೀವಿ. ಆಕೆ ನಮ್ಮ ಮನೆಗೆ ಗಂಡು ಮಗ ಆಗಿದ್ದಾಳೆ ನೋಡ್ರಿ. ಹೆಣ್ಮಗಳಕ್ಕಿಂತ ಗಂಡು ಮಗಾಗಿನೇ ಇದ್ದಾಳ್ರಿ. ಅದು ಎಲ್ಲ ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡ್ತಾಳ್ರಿ. ಹಿಂಗಾಗಿ ನನಗೊಂಥರ ಆಕಿನಿಂದನೂ ನನಗೊಂದು ಹೆಮ್ಮೆ ಆಗಿದೆ ನೋಡ್ರಿ. ಭಾಳ ಖುಷಿಯಾಗಿದೆ ನನಗೆ ಆ ಥರ ಮಗಳು ಇದ್ದಾಳಲ್ಲ ಅಂಥೇಳಿ. ಹಂಗೆ ನೋಡಿದ್ರೆ ನನಗೆ ಫೈನಾನ್ಷಿಯಲಿ ಯಾವುದೂ ಫಿಟ್ ಇಲ್ಲರಿ ನಾನು. ಯಾಕಂದರೆ ಯಾವುದೂ ಆಸ್ತಿ ಇಲ್ಲ. ಮತ್ತು ನನ್ನ ಗಂಡ ಏನು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿರಲಿಲ್ಲ. ಅವ್ರದ್ದು ಯಾವುದೇ ಪೆನ್ಷನ್ ಬರೋಲ್ಲ. ಮತ್ತು ಯಾವ ಆಸ್ತಿನೂ ಮಾಡಿಟ್ಟಿಲ್ಲ. ಇವ್ರನ್ನೇ ಇಬ್ಬರನ್ನೂ ಮಕ್ಕಳನ್ನ ಬೆಳೆಸಿ ದೊಡ್ಡವನಾಗಿ ಮಾಡೀನಿ. ಈಗ ಸಣ್ಣ ಮಗಳೇ ನನಗೇನು ಕಡಿಮೆ ಇಲ್ದಂಗೆ ನೋಡ್ಕೋತಾಳೆ. ಆದರೂ ನನ್ನ ಕಡೆಯಿಂದ ಅಕ್ಕಿಗೆ ಯಾವುದು ಫೈನಾನ್ಷಿಯಲಿ ಏನು ಹೆಲ್ಪ್ ಇಲ್ಲರಿ. ಅಕ್ಕಿಗೆ ನೋಡ್ಕೊಂಡೀನಿ, ತಾಯಿಯಾಗಿ ಆಸರೆ ಆಗಿದ್ದೀನಿ ಅಷ್ಟೇ ರೀ. ಮುಂದೆ ಕಷ್ಟ ಸುಖ ಬರುವಗಳಿಗೆ ತಾಯಿ ಒಬ್ಳು ಇದ್ದಾಳ ಅನ್ನೋದೊಂದು ಅಕ್ಕಿಗೆ ಖುಷಿ ಕೊಟ್ಟಿದ್ದೇನೆ ನೋಡಿರಿ ನಾನು. ಅದು ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಕೆಲವೊಬ್ರು ಇರ್ತಾರೆ, ಎಲ್ಲ ಆಸ್ತಿನೂ ಇರುತ್ತೆ, ಗೌರ್ಮೆಂಟ್ ಇನ್ಕಮ್ ಇರುತ್ತೆ, ಎಲ್ಲ ದೇವ್ರ ಫೆಸಿಲಿಟಿ ಕೊಟ್ಟಿರ್ತಾನೆ. ಅಂಥವ್ರು ಮಕ್ಕಳಿಗೆ ಆಸರೆ ಆಗಿರ್ತಾರೆ ರೀ. ಅದು ಒಂಥರ ಬೇರೆ ರೀ. ಈಗ ನಾನು ಒಂಥರ ಬೇರೆ ಇದ್ದೇನೆ. ಯಾಕಂದ್ರೆ ನನ್ನ ಕಡೆ ಯಾವುದೂ ಅವಳಿಗೆ ಫೈನಾನ್ಷಿಯಲಿ ನಾನು ಏನು ಕೊಡೋಕ್ಕಾಗ್ತಾ ಇಲ್ಲ ರೀ. ಜಸ್ಟ್ ತಾಯಿ ಪ್ರೀತಿ ಅಷ್ಟೇ ಕೊಟ್ಟಿರ್ತೀನಿ. ತಾಯಿಯಾಗಿ ಹೆಂಗಿರ್ಬೇಕು ಅಷ್ಟೇ ಇದ್ದೀನಿ ರೀ ಅಕ್ಕಿ ಜೊತೆಗೆ ನಾನು.
ಅವಳಿಗೆ ಏನು ಬೇಕು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ ರೀ, ಒಂದು ಸಪೋರ್ಟ್ ಆಗಿದ್ದೇನೆ ರೀ ನಾನು ಅಷ್ಟೇ. ಇದು ನೋಡಿರಿ ಸಂಜೆ 5:30 ಆಗ್ತು. ನಾನು ತಲೆ ಎಲ್ಲ ಬಾಚ್ಕೊಂಡೇನಿ ರೀ. ಈಗ ಕೆಳಗಡೆ ಹೋಗಿ ಬೇಸ್ಮೆಂಟ್ನಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಬರ್ತೀನಿ. ವಿಡಿಯೋ ನೋಡ್ರಿ, ಇವ್ರು ಬಾಲ್ ಹೆಂಗೆ ಆಡ್ತಾ ಇದ್ದಾರೆ ಇಬ್ರು ಹುಡುಗಿ. ಇದೊಂದು ಹುಡುಗ, ಅದು ಹುಡುಗಿ. ಎಲ್ಲರೂ ನೆಲದ ಮೇಲೆ ನಿಂತ್ಕೊಂಡು ಬಾಲ್ ಆಡಿದ್ರೆ ಇವರು ಈ ಥರ ಆಡ್ತಿದ್ದಾರೆ. ಕ್ಯಾಚ್! ಪೂರ ಉದರ್ ಗಯ. ಈಗ ನೋಡಿರಿ, ಕೆಳಗೆ ಬೇಸ್ಮೆಂಟಿಗೆ ಹೋಗಿ ಅಲ್ಲಿ ಎಲ್ಲ ವಾಕಿಂಗ್ ಅದು ಮಾಡೀನಿ ರೀ. ಮತ್ತೆಲ್ಲ ಬೇರೆದವ್ರು ಬಂದಿರ್ತಾರೆ ಫ್ರೆಂಡ್ಸ್ಗಳು, ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಬಂದರೆ ಬಂದಮೇಲೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮೇಲೆಯಿಂದ ಸೂರ್ಯಾಸ್ತ ಆಗೋದು ಎಷ್ಟು ಚಲೋ ಕಾಣಿಸ್ತೈತೆ ರೀ. ಅದನ್ನೊಂದೆಲ್ಲ ವಿಡಿಯೋ ಮಾಡ್ಕೊಂಡೆ ರೀ ನಾನು. ಸೂರ್ಯಾಸ್ತ ಆದಮೇಲೆ ಹೆಂಗೆ ಆ ಸೈಡೆಲ್ಲ ಹೆಂಗೆ ಕಲರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿರಿ. ಕೆಂಪು ಕಲರ್ ಅರ್ಧ ಸ್ವಲ್ಪ ಮುಳುಗಿದಾನೆ ರೀ ಸೂರ್ಯ, ಇನ್ನೊಂದು ಸ್ವಲ್ಪ ಮುಳುಗ್ತಾ ಇದ್ದಾನೆ ಅಷ್ಟೇ ರೀ. ಅದೆಲ್ಲ ಮುಗಿಸಿ ನಾ ಬಂದೆ ನೋಡಿರಿ, ಮನೆ ಒಳಗೆ ಬಂದು ಅಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಹೊಂದ್ಸೋದಿತ್ತು ರೀ. ಮತ್ತು ರಾತ್ರಿಗೆ ಅನ್ನ ಸಾರು ಊಟಕ್ಕೆ ನನಗೇನು ಬೇಕು ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ದಿತ್ತು ರೀ. ಅದಕ್ಕೆ ಇದೆಲ್ಲ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಈವ್ನಿಂಗ್ ಸ್ವಲ್ಪ ಹೋಗಿ ಬೇಸ್ಮೆಂಟ್ನಲ್ಲಿ ಹೋಗಿ ಎಲ್ಲ ಸ್ವಲ್ಪ ಮಕ್ಕಳ ಜೋಡಿ ಅವರೆಲ್ಲ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಇದ್ದು ವಾಕಿಂಗ್ ಅದು ಮಾಡಿ ಬಂದಮೇಲೆ ಮೆಂಟಲಿ ನಾನು ಸ್ವಲ್ಪ ಫ್ರೆಶ್ ಆಗಿರ್ತೇನೆ ರೀ. ಯಾಕಂದ್ರೆ ಮನೆ ಒಳಗೆ ಕೂತು ಮನಸ್ಸು ಇದಾಗ್ಬಿಡ್ತಾವೆ ರೀ, ಡಲ್ ಇರ್ತದೆ. ಸ್ವಲ್ಪ ಹೊರಗಡೆ ಹೋಗಿ ಬಂದ್ರೆ ಫ್ರೆಶ್ ಆಗಿರ್ತೀನಿ ರೀ. ಅದಕ್ಕೆ ಅಲ್ಲಿ ಹೋಗಿರ್ತೀನಿ ರೀ. ನಾನಂತೂ ಯಾವಾಗಲೂ ಸ್ವಲ್ಪ ಜಾಸ್ತಿ ಹೊರಗಡೆ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ರೀ. ಯಾಕಂದ್ರೆ ಮನೆ ಒಳಗೆ ಯಾರು ಮಾತಾಡೋರು ಇರೋದಿಲ್ಲಲ್ಲ ರೀ, ಹೊರಗಡೆನೇ ಸಿಗ್ತಾರೆ ನನಗೆ ಫ್ರೆಂಡ್ಸ್ಗಳಲ್ಲಿ ಮಾತಾಡ್ತಾ ಇರ್ತೀನಿ ಹೋಗಿ. ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋದು ಒಂದು ಯಾವಾಗಲೂ ನನಗೂ ಸ್ವಲ್ಪ ದೊಡ್ಡ ಕೆಲಸ ಆಗಿಬಿಡ್ತದೆ ರೀ ಇದು. ಯಾಕಂದ್ರೆ ಇಮಿಡಿಯೇಟ್ ಅವಾಗಿಂದವಾಗ ಏನೂ ಹ್ಯಾಂಡಲ್ ಮಾಡೋಲ್ಲ ರೀ ನಾನು. ಆಗಿಂದಾಗ ಅಲ್ಲೇ ಡಬ್ಬಿಗಳು ಯೂಸ್ ಮಾಡಿದ್ದು ತೊಗೊಂಡು ಹೊಂದಿಸೋದು, ಆಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟ ಮೇಲೆ ಆಗಿಂದಾಗ ಹೊಂದಿಸ್ಕೊಳ್ಳೋದು ಮಾಡಂಗಿಲ್ಲ ರೀ. ಎಲ್ಲ ಅಲ್ಲಿಂದಲೇ ಬಿಟ್ಟು ಮತ್ತು ನನಗೇನು ಬೇಕಿಲ್ಲ ಟಿ ವಿ ನೋಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಮುಗಿಸುವ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಸುಭಾಷಿತ ಹೇಳ್ತೀನಿ. ಏನಂದ್ರೆ, ಕೂಗಾಡಿದರೆ ಗೆದ್ದಂತೆ ಅಲ್ಲ, ಮೌನವಾಗಿದ್ದರೆ ಸೋತಂತೆಯೂ ಅಲ್ಲ, ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುವುದೇ ಶ್ರೇಷ್ಠ ಗುಣ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ಮುಗಿಸ್ತಾ ಇದ್ದೇನೆ. ಮತ್ತು ದಯವಿಟ್ಟು ಯಾರ್ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಏನಾದರೂ ಇದ್ದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.